ಕೇಂದ್ರ ಸರ್ಕಾರ ಅನ್ನೋದು ಇಲ್ಲಿ ನ್ಯಾಯಯುತವಾದಂತ ಹೋರಾಟ ಮಾಡ್ಲಿಕ್ಕೂ ಬಿಡೋದಿಲ್ಲ. ಸೊ ಒಂದು ಸಾರ್ತಿ ಬಂದು ಮಾತುಕತೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲಂತ ಈ ಕೇಂದ್ರ ಸರ್ಕಾರ ಈಗ ಅವರು ನ್ಯಾಯಯುತವಾದ ಬೇಡಿಕೆಯನ್ನ ದಮನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಸೋನಂ ವಾಂಗ್ಚುಕ್ ಏನು ಸಾಮಾನ್ಯ ಮನುಷ್ಯ ಅಲ್ಲ. ನಾವು ತಿಳ್ಕೊಂಡ ಹಾಗೆ ಎಷ್ಟೋ ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವನು ಚೀನಿ ಏಜೆಂಟ್ ಅಂತ. ಜನರಿಗೆ ಅವರಿಂದ ಆಗ್ತಕ್ಕಂಥ ಪ್ರಯೋಜನಗಳು, ಅವರ ಆಲೋಚನೆಗಳು ಇವುಗಳು ಯಾವುವು ಸಹಿತ ಇಲ್ಲಿ ಅಂಧ ಭಕ್ತರಿಗೆ ಅರ್ಥ ಆಗೋದಿಲ್ಲ. ಅಂಧ ಭಕ್ತರಿಗೆ ಗೊತ್ತಾಗೋದು ಒಂದೇ, ಏನು ಅಂತಂದ್ರೆ ಪಾಕಿಸ್ತಾನ, ಮುಸ್ಲಿಮು ದ್ವೇಷ, ಇದನ್ನು ಬಿಟ್ಟು ಬೇರೆ ಯಾವುದು ಅವ್ರ ತಲೆ ಹೋಗೋ ಸಾಧ್ಯತೆಗಳು ಇಲ್ಲ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಇವತ್ತಿಗೆ 21ನೇ ದಿನಕ್ಕೆ ಅಂತ್ಯ ಆಗಿದೆ. ಹಾಗಾದರೆ ಅವರ ಹೋರಾಟ ಅಂತ್ಯವಾಯಿತಾ? ವಿದ್ಯಾರ್ಥಿಗಳಿಗೆ ಅವರು ಕೊಡಿಸಬೇಕೆಂದಿರುವ ಇನ್ನೂ ನ್ಯಾಯ ಸಿಗುತ್ತಾ, ಅಥವಾ BJP ಇಲ್ಲಿಗೆ ಇದನ್ನ ಹೈ ಡ್ರಾಮಾ ಮಾಡಿಬಿಟ್ಟು ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡುತ್ತಾ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಎಡಹಳ್ಳಿ, ರಾಜಕೀಯ ವಿಶ್ಲೇಷಕರು, ಬರಹಗಾರರು, ನಾಟಕಕಾರರು. ಸರ್ ನಮಸ್ಕಾರ. ಸರ್, ಈಗ ಮೊದಲಿಗೆ ಸೋನಂ ವಾಂಗ್ಚುಕ್ ಅವರ ಸ್ವಲ್ಪ ಹಿನ್ನೆಲೆ ಹೇಳ್ಬೋದಾ? ಅಲ್ಲ, ಸೋನಂ ವಾಂಗ್ಚುಕ್ ಅವ್ರನ್ನ ಇವತ್ತು ಮೋಸದಿಂದ ಅವರು ಉಪವಾಸ ಮಾಡತಕ್ಕಂಥ ಜಾಗದಿಂದ ಬೆಳಿಗ್ಗೆ 8 ಗಂಟೆಗೆ ಒಂದು 10 ಜನ ಪೊಲೀಸರು ಡಾಕ್ಟರ್ ವೇಷದಲ್ಲಿ, ಮಾರು ವೇಷದಲ್ಲಿ ಬಂದು ಅಲ್ಲಿರ್ತಕ್ಕಂಥವ್ರೆಲ್ಲ ಯಾಮರ್ಸ್ಬಿಟ್ಟು ನಮಗೆ ಹೈಕೋರ್ಟ್ ಆರ್ಡರ್ ಇದೆ ಆದ್ದರಿಂದ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತಕ್ಕಂಥವ್ರೆಲ್ಲ ತಡೆಯೋಕ್ಕೆ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ರೀತಿ ಮಾಡಿ ಮೋಸದಿಂದ ಅವ್ರನ್ನ ಕರೆದುಕೊಂಡು ಹೋಗಿದ್ದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮಿಲಿಟರಿ ಅವರು ಸಪೋರ್ಟ್ ಮಾಡಿದ್ರು ಅನ್ಸುತ್ತೆ. ಯಾವ ಮಿಲಿಟರಿ ಅವರಲ್ಲ, ಪೊಲೀಸರು, ದೆಹಲಿ ಪೊಲೀಸರು. ಬೇರೆ ಯಾವುದೋ ಕೋರ್ಟ್ ಬಟ್ಟೆ ಹಾಕೊಂಡಿದ್ರಲ್ಲ, ಅದೇ ಪೊಲೀಸರಲ್ಲಿ ಬೇರೆ ಬೇರೆ ಇರ್ತಾರೆ. ರಿಸರ್ವ್ ಪೊಲೀಸರು, ಆ ಪೊಲೀಸರು, ಈ ಪೊಲೀಸರು ಅಂತ ಇರ್ತಾರೆ. ಸೊ ಅವರು ಅಂದ್ರೆ ಈ ಕೇಂದ್ರ ಸರ್ಕಾರ ಅನ್ನೋದು ಇಲ್ಲಿ ನ್ಯಾಯಯುತವಾದಂತ ಹೋರಾಟ ಮಾಡ್ಲಿಕ್ಕೂ ಬಿಡೋದಿಲ್ಲ. ಸೊ ಆದ್ದರಿಂದ ಎಲ್ಲಿ ಅವ್ರು ಸತ್ತೋಗ್ಬಿಟ್ರೆ ಇಡೀ ದೇಶದ ಯುವಕರೆಲ್ಲ ಹೆಂಗೆ ದಂಗೆ ಎದ್ದು ಬಿಡ್ತಾರೋ ಒಂದು ಭಯ. ಸೊ ಒಂದು ಸಾರ್ತಿ ಬಂದು ಮಾತುಕತೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲಂತ ಈ ಕೇಂದ್ರ ಸರ್ಕಾರ ಈಗ ಅವರು ನ್ಯಾಯಯುತವಾದ ಬೇಡಿಕೆಯನ್ನ ದಮನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಸೋನಂ ವಾಂಗ್ಚುಕ್ ಏನು ಸಾಮಾನ್ಯ ಮನುಷ್ಯ ಅಲ್ಲ. ನಾವು ತಿಳ್ಕೊಂಡ ಹಾಗೆ ಎಷ್ಟೋ ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವನು ಚೀನಿ ಏಜೆಂಟ್ ಅಂತ. ಎಂತ ಮಹಾ ಮೂರ್ಖ ನನ್ನ ಮಕ್ಕಳ. ಅವರು ಚೀನಿ ಏಜೆಂಟ್ ಅನ್ನೋದಕ್ಕೆ ನಿಮ್ಮಲ್ಲಿ ಯಾವುದೇ ಸಾಕ್ಷಿ ಇದಾವೆ? ಚೈನಾದಕ್ಕೆ ಹೋಗ್ಬಿಟ್ಟು ನೀವೇ ಚೈನಾದ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ವ್ಯವಹಾರ ಮಾಡ್ಕೋತಾ ಇದ್ದೀರಾ. ಭಾರತೀಯ ಸೈನಿಕರನ್ನ ಕೊಂದಿರ್ತಕ್ಕಂಥವ್ರು ಚೈನಾದವರು, ಅವ್ರ ಬಗ್ಗೆ ನಿಮ್ಮ ಮೋದಿ ಸರ್ಕಾರದವೇ ಒಡಂಬಡಿಕೆ ಮಾಡ್ಕೊಂಡ್ ಬಂದಿಲ್ವಾ? ಮೊದಲು ನೀವು ಚೀನಾ ಏಜೆಂಟ್ರು. ವಾಂಗ್ಚುಕ್ ಅನ್ನೋಂಥ ದೊಡ್ಡ ವಿಜ್ಞಾನಿ ರೀ, ಅವನು ಪರಿಸರವಾದಿ. ಅವ್ರ ಹಿನ್ನೆಲೆಯನ್ನು ತಿಳ್ಕೊಳ್ಳಿ ನೀವು. ಅವರು ಬೇರೆ ರೀತಿಯಲ್ಲಿ ಆರ್ಡಿನರಿ ಮನುಷ್ಯರಲ್ಲ, ಆಗರ್ಭ ಶ್ರೀಮಂತರು. ಬೇರೆಯವ್ರ ಹಾಗಲ್ಲ, ಬೇರೆಯವ್ರ ಹಾಗೆ ಏನು ಇಲ್ಲದೆ ಬಂದಿರತಕ್ಕಂಥವ್ರು ಅಲ್ಲ. ಅವರು ಶ್ರೀಮಂತರು. ಅವ್ರ ಶ್ರೀಮಂತಿಗೆ ಎಷ್ಟಿದೆ ಅಂದರೆ ಅವರು ತಲತಲಾಂತರದಿಂದ ಆರಾಮಾಗಿ ಕೂತ್ಕೊಂಡು ಖುಷಿಯಾಗಿ ತಿನ್ಕೊಂಡು ಇರಬಹುದಂತ ಒಂದು ಮನೆತನ ಅವ್ರದ್ದು. ಆದ್ದರಿಂದ ಅವರ ತಂದೆಯವರು ಪದ್ಮಶ್ರೀ ಪ್ರಶಸ್ತಿ ವಿಜೇತರು, ಪುರಸ್ಕೃತರವರು. ಅವ್ರ ತಂದೆ ಇದಾರಲ್ಲ, ಸೋನಂ ವಾಂಗ್ಯಾಲ್ ಅಂತ ಅವ್ರ ಹೆಸರು. ಅವರು ಭಾರತೀಯ ಸೈನ್ಯದಲ್ಲಿದ್ದರು. ಗಮನ ಇಟ್ಕೊಳ್ಳಿ, ಬಹುತೇಕ ಜನರಿಗೆ ಗೊತ್ತಿಲ್ಲ ಇದು. ಭಾರತೀಯ ಸೈನ್ಯದಲ್ಲಿ ಇರ್ತಕ್ಕಂಥವ್ರು 1965ರಲ್ಲಿ ಎವರೆಸ್ಟ್ ಪರ್ವತ ಏರಿದಂತ ಅತ್ಯಂತ ಕಿರಿಯ ಮೊದಲ ಪರ್ವತಾರೋಹಿ ಅವರು. ತುಂಬಾ ಹಿನ್ನೆಲೆ ದೊಡ್ಡದಾಗಿದೆ. ಮೊದಲನೇ ಸರ್ತಿ ಅದು ಏನೋ ಅಷ್ಟೊಂದು ಚಿಕ್ಕ ವಯಸ್ಸಿನ ಒಬ್ಬ ವ್ಯಕ್ತಿ ಏನಾದರೂ ಆ ಪರ್ವತವನ್ನ ಏರಿದ್ರೆ, ಹಿಮಾಲಯವನ್ನ ಏರಿದ್ರೆ ಅದು ಇವರು ಯಾರು ಅಂದ್ರೆ ಈಗಿರ್ತಕ್ಕಂಥ ಸೋನಂ ಅವರ ತಂದೆಯವರು ಅಂತವರು. ಅವರು ಆ ನಂತರ ಏನ್ ಮಾಡಿದ್ರು, ಕಾಂಗ್ರೆಸ್ ಸೇರಿಕೊಂಡು ಕಾಂಗ್ರೆಸ್ನಲ್ಲಿ MLA ಆದ್ರು. ಅಂದ್ರೆ ರಾಜಕೀಯ ಹಿನ್ನೆಲೆಯೂ ಸಹಿತ ಇವರಿಗಿದೆ. ಆ ನಂತರ ಏನಾಯ್ತು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಮಂತ್ರಿ ಆಗಿದ್ರು. ಅವರು ಮುಖ್ಯಮಂತ್ರಿ ಅಲ್ಲ, ಅಲ್ಲಿ ಸಚಿವರು ಆಗಿದ್ರು. ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸೊ ಆ ನಂತರ ಗುಪ್ತಚರ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ನಿವೃತ್ತಿ ಹೊಂದುತ್ತಾರೆ. ಅಂದ್ರೆ ಸೋನಂ ಅನ್ನೋರು ಆರ್ಡಿನರಿ ವ್ಯಕ್ತಿ ಅಲ್ಲ, ಅವ್ರಿಗೊಂದು ಹಿನ್ನೆಲೆ ಇದೆ. ಅವ್ರ ತಂದೆಯವರು ಬಹಳ ದೊಡ್ಡ ಸುಪ್ರಸಿದ್ಧರಾಗಿರ್ತಕ್ಕಂಥವ್ರು. ಅವರು ಮಗನಾಗಿರ್ತಕ್ಕಂಥ ಈ ಸೋನಂ ಅವರು ಇಂಜಿನಿಯರಿಂಗ್ ಮಾಡ್ತಾರೆ. ಇಂಜಿನಿಯರಿಂಗ್ ಮಾಡಿ ಎಲ್ಲ ಬೇರೆಯವರ ಹಾಗೆ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವರು ತಮ್ಮದೇ ಆದಂಥ ನೀರನ್ನ, ಅಲ್ಲಿರ್ತಕ್ಕಂಥವ್ರು ನೀರು ತರಿಸುವುದು ಹೇಗೆ, ವ್ಯರ್ಥ ಆಗ್ತಕ್ಕಂಥ ನೀರು ಜನರಿಗೆ ಉಪಯೋಗ ಆಗುವುದು ಹೇಗೆ, ಅದಕ್ಕೆ ಯಾವ ಟೆಕ್ನಾಲಜಿ ಬಳಸಬೇಕು ಅನ್ನೋದನ್ನ ಕಂಡು ಹಿಡಿದವರು, ಪ್ರಾಕ್ಟಿಕಲ್ ಆಗಿ ಮಾಡಿದಂಥವ್ರು ಸೋನಂ ಅವರು. ಅಂತ ಒಬ್ಬ ವ್ಯಕ್ತಿಯನ್ನ ಇವನು ಚೀನಿ ಏಜೆಂಟು ಅಥವಾ ಮತ್ತೊಂದು ಮಗದೊಂದು ಅಂತೇಳಿ ಮಾಡ್ತಾ ಇದಾರಲ್ರಿ. ಈ ಚೀನಿ ಏಜೆಂಟ್ ಆಗಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಈಗಾಗಲೇ ಬೇಕಾದಷ್ಟು ಗೊತ್ತಿದೆ, ಹಿಂದೂಗಳೇ ಆಗಿದ್ದಾರೆ.
ಪಾಕಿಸ್ತಾನ ಏಜೆಂಟ್ ಆಗಿದ್ದಾರೆ, ಹೌದು ಮಾರ್ಕೊಂಡಿದ್ದಾರೆ ಎಷ್ಟೋ ರಹಸ್ಯಗಳನ್ನ. ಹೌದು. ಆದರೆ ಅಂತ ಮಾರ್ಕೊಂಡು ಜೀವಿಸ್ತಕ್ಕಂಥ ಯಾವುದೇ ಆದಂಥ ಪರಿಸರ ಇವ್ರದಲ್ಲ, ಅಂತ ವ್ಯಕ್ತಿತ್ವವೂ ಇವ್ರದಲ್ಲ. ಸೊ ಆದ್ದರಿಂದ ಅತ್ಯಂತ ಸಚ್ಚಾರಿತ್ರವಾಗಿರ್ತಕ್ಕಂಥ ವ್ಯಕ್ತಿ. 3 Idiots ಮೂವಿದೇನೋ ಪ್ರಸ್ತಾಪ ಆಗುತ್ತೆ ಇವ್ರದ್ರ ಜೊತೆಗೆ. 3 Idiots ಮೂವಿ ಅಂತಕ್ಕಂಥದ್ದು ಅಮೀರ್ ಖಾನ್ ಮಾಡಿದಂಥ ಏನು ಪಾತ್ರ ಇದೆಯಲ್ಲ, ಪ್ರಮುಖ ಪಾತ್ರ, ಇದನ್ನ ಅವ್ರ ಜೀವನಾಧಾರಿತ ಅಲ್ಲ, ಆದ್ರೆ ಅದರಿಂದ ಪ್ರೇರಣೆ ಪಡೆದಿರತಕ್ಕಂಥದ್ದು. ಸೋನು ವಾಂಗ್ಚುಕ್ ಅವರ ಬದುಕಿನಿಂದ ಪ್ರೇರಣೆ ಅವರು ಒಬ್ಬ ಇಂಜಿನಿಯರ್ ಆಗಿದ್ರು. ಇಂಜಿನಿಯರ್ ಆಗಿ ಬರೀ ಇಂಜಿನಿಯರಿಂಗ್ ಕೆಲಸ ಮಾಡೋ ಬದಲಾಗಿ ಜನರಿಗೆ ಉಪಯೋಗ ಆಗತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಅವರು ಒಂದು ಟೆಂಟು ಅಲ್ಲಿರ್ತಕ್ಕಂಥ ಪರ್ವತಾರೋಹಿಗಳಿಗೆ ಮತ್ತು ಅಲ್ಲಿ ಮಿಲಿಟರಿ ಅವರಿಗೆ ಒಂದು ಟೆಂಟ್ ಅನ್ನ ಡಿಸೈನ್ ಮಾಡ್ತಾರೆ. ಅದು ಬರೀ ಬೆಳಕು ಮತ್ತು ಸೂರ್ಯನ ಕಿರಣಗಳಿಂದ ಒಳಗಡೆ ಎಲ್ಲ ತಂಪಾಗಿಡುತ್ತೆ. ಯಾಕಂದ್ರೆ ಅಲ್ಲಿ -20 ಡಿಗ್ರಿ ಚಳಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಒಳಗಡೆ ಇರ್ತಕ್ಕಂಥ ಬೆಚ್ಚಗೆ ಇರಬೇಕು ಅಂತಂದ್ರೆ, ಯಾಕಂದ್ರೆ ಪರ್ವತದ ಪ್ರದೇಶದಲ್ಲಿ ಕರೆಂಟ್ ಇರೋದಿಲ್ಲ. ಅಲ್ಲಿ ಹೇಗಿರಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಸೋಲಾರ್ ಒಂದು ವ್ಯವಸ್ಥೆ ಇರತಕ್ಕಂಥ ಒಂದು ಟೆಂಟ್, ಆ ಟೆಂಟ್ ಒಳಗಡೆ ಅವ್ರು ಬೆಚ್ಚಗೆ ಇರಲಿ ಅಂತ ಅದು ಕಂಡು ಹಿಡಿದವರು ಸೋನಂ ವಾಂಗ್ಚುಕ್. ಅಂದ್ರೆ ಎಂತ ಅದ್ಭುತವಾದ ಕೆಲಸಗಳನ್ನ ಮಾಡಿದಾರಲ್ವಾ. ಅಂದ್ರೆ ಯಾರಾದ್ರೂ ಸಹಿತ ಮೋದಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿದ ತಕ್ಷಣನೇ ಅವರನ್ನ ಒಂದು ಪಟ್ಟ ಕಟ್ಟಿಬಿಡ್ತಾರೆ. ಇವರು ದೇಶದ್ರೋಹಿ, ಇವ್ರು ಪಾಕಿಸ್ತಾನ ಏಜೆಂಟು, ಇವನು ಚೈನಾ ಏಜೆಂಟು ಅಂತ ಹೇಳ್ಬಿಟ್ಟು. ಆದ್ರೆ ಅವರು ಮಾಡಿದ ಸಾಧನೆ, ಜನರಿಗೆ ಅವರಿಂದ ಆಗ್ತಕ್ಕಂಥ ಪ್ರಯೋಜನಗಳು, ಅವರ ಆಲೋಚನೆಗಳು, ಇವುಗಳು ಯಾವುವು ಸಹಿತ ಇಲ್ಲಿ ಅಂಧ ಭಕ್ತರಿಗೆ ಅರ್ಥ ಆಗೋದಿಲ್ಲ. ಅಂಧ ಭಕ್ತರಿಗೆ ಗೊತ್ತಾಗೋದು ಒಂದೇ, ಏನು ಅಂತಂದ್ರೆ ಪಾಕಿಸ್ತಾನ, ಮುಸ್ಲಿಮು, ದ್ವೇಷ, ಇದನ್ನು ಬಿಟ್ಟು ಬೇರೆ ಯಾವುದು ಅವ್ರ ತಲೆ ಹೋಗೋ ಸಾಧ್ಯತೆಗಳು ಇಲ್ಲ. ಈವಾಗೂ ಸಹಿತ ಏನಾಗಿದೆ, ಅವ್ರು ಬೇಕಿತ್ತ, ಅವ್ರು ಸಂಬಂಧಪಟ್ಟಿತ್ತ, ಇದು ಇಲ್ಲ. ಇದು ಇರೋದು ವಿದ್ಯಾರ್ಥಿಗಳದ್ದು, ಇದು ಇರೋದು ಯುವಜನರ ಹೋರಾಟ, ಕಾಕ್ರೋಚ್ ಪಾರ್ಟಿ ಹೋರಾಟ. ಇದಕ್ಕೆ ಬೇರೆ ಇವರು ವಯಸ್ಸಾಗಿರ್ತಕ್ಕಂಥವ್ರು, ಇವರು ಬಂದು ಬೆಂಬಲ ಕೊಡೋದು ಅಗತ್ಯ ಏನಿತ್ತು? ಅದು ಉಪವಾಸ ಕೂತ್ಕೊಳ್ಳೋ ಅಗತ್ಯ ಏನಿತ್ತು? ಆ ಇಡೀ ಒಂದು ಮೂವ್ಮೆಂಟ್ಗೆ ಹೊಸದಾದ ತಿರುವು ತರುವಂತ ವ್ಯವಸ್ಥೆ ಇವ್ರಿಗೆ ಬೇಕಾಗಿತ್ತಾಕೆ? ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ಬೋದಿತ್ತಲ್ವ, ಶ್ರೀಮಂತಿಕೆ ಅನುಭವಿಸ್ಕೊಂಡು. ಆದ್ರೆ ಅದೆಲ್ಲವನ್ನು ಬಿಟ್ಟರು. ಅಲ್ಲಿ ಯುವಕರಿಗೆ 22 ಲಕ್ಷ ಜನ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅನ್ಯಾಯ ಆಗಿದೆ. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ, ಅದು ಕ್ಯಾನ್ಸಲ್ ಆಗಿದೆ. 23ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿ ಯುವಜನರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ. ಲಕ್ಷಾಂತರ ಜನ ಹತಾಶರಾಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಯುವಕರು ಜಂತರ್ ಮಂತರ್ನಲ್ಲಿ, ದೆಹಲಿಯಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಗೆ ಹೋಗುವುದು, ಬೆಂಬಲಿಸುವುದು ನನ್ನ ಕರ್ತವ್ಯ ಭಾರತೀಯನಾಗಿ ಅಂತ ಸೋನಂ ಅವರು ಹೋದ್ರಲ್ವಾ, ಅಲ್ಲಿ ಹೋಗಿ ಬೆಂಬಲಿಸಿದ್ರಲ್ವಾ. ಬೆಂಬಲಿಸಿ ಟೆಂಟಲ್ಲಿ ಕೂತ್ಕೊಂಡು ಬರಲಿಲ್ಲ, ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು. ಹಿಂದೆಯೂ ಸಹಿತ 21 ದಿನ ಕಾಣಿಸುತ್ತೆ ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ರು. ಏನಕ್ಕೆ? ಲಡಾಖ್ ಬಗ್ಗೆ. ಜಮ್ಮು ಮತ್ತು ಕಾಶ್ಮೀರದಿಂದ ಲಡಾಖನ್ನ ಸಪ್ರೇಟ್ ಮಾಡಿದ್ರು ಯಾರು? ಮೋದಿ ಸರ್ಕಾರ. ಆ ಮೋದಿ ಸರ್ಕಾರ ಸಪ್ರೇಟ್ ಮಾಡಿ ಅದಕ್ಕೊಂದು ಒಂದು ಬೇರೆ ಆಗಿರ್ತಕ್ಕಂಥ ಕೇಂದ್ರಾಡಳಿತ ಸ್ಥಾನವನ್ನು ಕೊಟ್ಬಿಡ್ತು. ಅವಾಗ ಖುಷಿ ಆಗೋಗ್ಬಿಡ್ತು. ಯಾರಿಗೆ? ಸೋನಂ ವಾಂಗ್ಚುಕ್ ಅವರಿಗೆ. ಅವಾಗ ಬಿಜೆಪಿನ ಅಭಿನಂದಿಸಿದ್ರು. ಅಲ್ಲ, ಮೋದಿ ಅವರು ಅಭಿನಂದಿಸ್ತಾರೆ. ಮೋದಿ ಅವರು ನೋಡೇ ಒಬ್ಬ ಪರಿಸರವಾದಿ, ವಿಜ್ಞಾನಿ, ನಾವು ಮಾಡಿದ ಕೆಲಸವನ್ನ ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು ಅಂತ ಮೋದಿ ಅವರು ಪ್ರಶಂಸೆ ಮಾಡಿದ್ರಲ್ವಾ. ಆವಾಗ ಇವ್ರಿಗೂ ಸಹಿತ ಬಹಳ ಖುಷಿ ಆಗಿಬಿಟ್ಟಿತ್ತು. ಹೌದು, ಜಮ್ಮು ಕಾಶ್ಮೀರದಿಂದ ಹೊರಗಡೆ ಬಂದಿದ್ದೀವಿ, ಇನ್ಮೇಲೆ ನಮ್ಮ ಲಡಾಖ್ ಪ್ರಾಂತ್ಯ ಬಹಳ ಉದ್ಧಾರ ಆಗ್ಬಿಡುತ್ತೆ, ಪ್ರೋಗ್ರೆಸ್ ಆಗೋಗ್ಬಿಡುತ್ತೆ, ಅಭಿವೃದ್ಧಿ ಆಗೋಗ್ಬಿಡುತ್ತೆ ಇನ್ಮೇಲೆ ಅಂತ ಬಹಳ ಆಸೆ ಇಟ್ಕೊಂಡಿದ್ರು. ಆ ರೀತಿಯಾದಂಥ ಒಂದು ಭ್ರಮೆಯನ್ನ ಈ ಬಿಜೆಪಿ ಸರ್ಕಾರ ಹುಟ್ಟಿಸಿತ್ತು. ಆದ್ರೆ ಆ ನಂತರ ಏನಾಯ್ತು, ಸ್ವಲ್ಪ ವರ್ಷಗಳ ನಂತರ ರಿಯಾಲಿಟಿ ಅರ್ಥ ಆಯ್ತು ಸೋನಂ ಅವರಿಗೆ. ಏನ್ ರಿಯಾಲಿಟಿ? ಅಲ್ಲಿರ್ತಕ್ಕಂಥದ್ದು ಏನೋ ಕಾರ್ಪೊರೇಟ್ ವ್ಯವಸ್ಥೆ ಇದೆಯಲ್ಲ, ಸೆಕ್ಟರ್ಸ್ಗಳಿದಾರಲ್ಲ, ಅವರು ಅಲ್ಲಿ ಬರಕ್ ಶುರು ಮಾಡಿದ್ರು. ಅಲ್ಲಿ ರೆಸಾರ್ಟ್ಗಳನ್ನ ಮಾಡ್ತೀವಿ, ಉದ್ಯಮಗಳನ್ನ ತೆಗಿತೀವಿ ಅಂತ ಅಲ್ಲಿರ್ತಕ್ಕಂಥ ಭೂ ಪ್ರದೇಶವನ್ನ ಪರ್ಚೇಸ್ ಮಾಡೋದಕ್ಕೆ ಆಕ್ರಮಿಸೋಕೆ ಶುರು ಮಾಡಿದ್ರು. ಪರಿಸರ ಹಾಳು ಮಾಡಿದ್ರು. ಇದರಿಂದಾಗಿ ಸಾವಕಾಶವಾಗಿ ರಿಯಾಲಿಟಿ ಅರ್ಥ ಆಯ್ತು. ಅರೆ, ಇದು ಜನದ್ರೋಹಿ ಯೋಜನೆ, ಇವರು ನಿಜಕ್ಕೂ ನಮಗೆ ಮೋಸ ಮಾಡಿದ್ರು. ಅದಕ್ಕೆ ಲಡಾಖ್ನ ಸ್ವಾತಂತ್ರ್ಯಕ್ಕಾಗಿ, ಅಂದ್ರೆ ನಮಗೆ ಬೇಕಾಗಿರ್ತಕ್ಕ ಹಕ್ಕುಗಳಿಗಾಗಿ ಹೋರಾಟ ಮಾಡಲಿಕ್ಕೆ ಮುಂದಾದ್ರು. ಅವಾಗೂ ಸಹಿತ ಇವರು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವಾಗೂ ಸಹಿತ ಏನ್ ಮಾಡಿದ್ರು, ನಿಮಗೆ ನಮ್ಮ ಹಕ್ಕಿಗಾಗಿ, ಲಡಾಖಿನ ಜನರ ಒಂದು ಏನು ಉದ್ಯೋಗಕ್ಕಾಗಿ, ಅಲ್ಲಿರ್ತಕ್ಕಂಥ ಆಸ್ತಿ ಹಕ್ಕುಗಳು ಲಡಾಖಿನ ಜನರಿಗೆ ಸಿಗಬೇಕು ಅನ್ನುವ ಒಂದು
ಕಾರಣಕ್ಕಾಗಿ ಹೋರಾಟ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು. ಅದನ್ನು ಸಹಿತ ಹೊಡಿಲಿಕ್ಕೆ ಬಹಳ ಪ್ರಯತ್ನ ಮಾಡ್ತು. ಏನು ಅವ್ರ ವಿರುದ್ಧ ಒಂದು ಕ್ಯಾಂಪೇನ್ ಮಾಡ್ತು. ಈ BJP IT ಸೆಲ್ ಅಂತ ಒಂದಿದೆ, ಅದು ಬಹಳ ಆಕ್ಟಿವ್ ಆಗಿ ಹೋಗ್ಬಿಡ್ತು. ಎಲ್ಲಿ ಮತ್ತೆ ಅಣ್ಣಾ ಹಜಾರೆ ತರ ಒಂದು ಮೂವ್ಮೆಂಟ್ ಆಗ್ಬಿಡುತ್ತೋ, ಜಂಜಿ ಮೂವ್ಮೆಂಟ್ ಆಗ್ಬಿಡುತ್ತೋ, ನೇಪಾಳ ತರ ಆಗೋಗ್ಬಿಡುತ್ತೋ ಅಂತ ಭಯ ಶುರು ಆಗ್ಬಿಡುತ್ತಲ್ವಾ. ಆದ್ದರಿಂದ ಅವಾಗ ಅದನ್ನ ಮಟ್ಟ ಹಾಕಲಿಕ್ಕೆ ಬಹಳ ಬಹಳ ಪ್ರಯತ್ನ ಮಾಡಿಬಿಡ್ತು. ಆದರೆ 21 ದಿನಗಳ ಕಾಲ ಉಪವಾಸವನ್ನು ಮಾಡಿ, ಅವಾಗ ಉಪವಾಸ ಸತ್ಯಾಗ್ರಹ ಮಾಡಿದ ಮೇಲೆ ಅವರು ಲಡಾಖಿನ ಲೇಹದಿಂದ ದೆಹಲಿಯವರೆಗೂ ಪಾದಯಾತ್ರೆ ಕೈಗೊಳ್ತಾರೆ. ನಮ್ಮ ವಿರೋಧ ಇದೆ, ಪ್ರತಿರೋಧ ಇದೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಕೇಂದ್ರ ಸರ್ಕಾರದ ಜನದ್ರೋಹದ ವಿರುದ್ಧ ದೇಶದ ಜನರ ಗಮನವನ್ನು ಸೆಳೀತಾರೆ. ಸೊ ಆ ರ್ಯಾಲಿಗೂ ಸಹಿತ ಕೇಂದ್ರ ಸರ್ಕಾರ ದಮನಿಸುವ ಪ್ರಯತ್ನ ಮಾಡುತ್ತೆ. ಪಾಕಿಸ್ತಾನದ ಜೊತೆಗೆ ಸೋನಂ ಅವರ ಸಂಬಂಧ ಕಟ್ಟುತ್ತೆ. ಅತ್ಯಂತ ಕ್ರೂರವಾದಂಥ ಒಂದು ಕಾಯ್ದೆ ಇದೆ ಭಾರತದಲ್ಲಿ, ಆಯ್ತಾ. ಆ ಒಂದು NSA ಅಡಿಯಲ್ಲಿ ಬಂಧಿಸ್ತಾರೆ, ಜೈಲ್ಗಟ್ತಾರೆ, ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾರೆ. ದೇಶದ್ರೋಹಿ ವಿರೋಧಿ ಕಾನೂನು ಅದನ್ನ ಆರೋಪ ಮಾಡ್ತಾರೆ. ಒಳಗಾಗ್ತಾರೆ ಅನ್ಸುತ್ತೆ. ಹೌದು, ಬಂಧಿಸ್ತಾರೆ, ಒಳಗಡೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಕೋರ್ಟ್ಗೆ ಹೋಗಿ ಅವರು ಬಿಡುಗಡೆಯಾಗಿ ಬರ್ತಾರೆ. ಸೊ ಆದ್ದರಿಂದ ಭಾರತ ಸರ್ಕಾರ ಅದಕ್ಕಿಂತ ಮುಂಚೆ ಇರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಅತ್ಯಂತ ಕ್ರೂರವಾದಂಥ ಸರ್ವಾಧಿಕಾರಿ, ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಏನಿದ್ರು ನೇನು ಹಾಕ್ಬಿಡ್ತಿದ್ರು, ಗುಂಡಾಡೋದು ಬಿಡ್ತಾ ಇದ್ರು. ಅಂಥ ಸರ್ಕಾರವೂ ಸಹಿತ ಉಪವಾಸ ಸತ್ಯಾಗ್ರಹಿಗಳನ್ನ ಮುಟ್ತಾ ಇರಲಿಲ್ಲ. ಗಾಂಧೀಜಿಯವರು ಎಷ್ಟು ಬಾರಿ ಉಪವಾಸ ಕೂತ್ಕೊಂಡ್ರು ಸಹಿತ ಅವ್ರನ್ನ ಸಾಯೋದಕ್ಕೆ ಬಿಡಲಿಲ್ಲ, ಕ್ರೂರವಾಗಿ ನಡ್ಕೊಳ್ಳಿಲ್ಲ, ಈ ರೀತಿ ಬಲವಂತವಾಗಿ ಎತ್ತಾಕೊಂಡು ಹೋಗ್ಲಿಲ್ಲ. ಆದರೆ ಈಗಿರ್ತಕ್ಕಂಥ ಸರ್ಕಾರ ಬ್ರಿಟಿಷ್ ಸರ್ಕಾರಕ್ಕಿಂತಲೂ ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಸರ್ಕಾರ ಆಗಿದೆ. ಯಾವ ರೀತಿ ಮಾತಾಡಬೇಕು ಅಂದ್ರೆ, ಈಗ ಅವ್ರು ಕೇಳ್ತಾ ಇರೋದೇನ್ರಿ, ಕಾಕ್ರೋಚ್ ಜನತಾ ಪಾರ್ಟಿ ಯುವಕರೆಲ್ಲ ಸೇರ್ಕೊಂಡು ಕೇಳ್ತಾ ಇರೋದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ವಿದ್ಯಾರ್ಥಿಗಳಿಗೆ ಸೆಕ್ಯೂರಿಟಿ ಇಲ್ಲ, ನೀಟ್ ಪರೀಕ್ಷೆ ಸರಿಯಾಗಿ ಮಾಡಿಲ್ಲ, ನೀಟ್ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಪೇಪರ್ಗಳು ಲೀಕ್ ಆಗಿದ್ದಾವೆ, 22 ಲಕ್ಷ ಜನರು ಸಂತ್ರಸ್ತರಾಗಿದ್ದಾರೆ, 23 ಜನ ಸತ್ತೋಗಿದ್ದಾರೆ. ಸೊ ಆದ್ದರಿಂದ ಇದಕ್ಕೆ ನೈತಿಕ ಹೊಣೆಯನ್ನು ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಸಾದ್ ಅಂತ ಯಾರಿದ್ದಾರಲ್ಲ, ಅವರು ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಒಂದೇ ಒಂದು ಪಾಯಿಂಟ್ ಅಷ್ಟೇ. ಹೌದು, ಒಂದೇ ಪಾಯಿಂಟ್ ಮೇಲೆ ಕೂತಿದ್ರಲ್ವಾ, ಹೋಗಲಿ. ಅಲ್ಲಿ ಯಾರೇ ಆದ್ರೂ ಸಹಿತ ಪ್ರತಿಭಟನೆ ಮಾಡಿದ್ರೆ ಕೇಂದ್ರ ಸರ್ಕಾರದವರು ಅಧಿಕಾರಿಗಳನ್ನು ಕಳಿಸ್ತಿರೋ, ಸಚಿವರನ್ನು ಕಳಿಸ್ತಿರೋ, ಮೀಡಿಯೇಟರ್ನ ಕಳಿಸ್ತಿರೋ, ಹೋಗಿ ಅವ್ರ ಜೊತೆ ಮಾತಾಡಿ ನಿಮ್ಮ ಕಷ್ಟ ಏನು, ನಿಮ್ಮ ಸಂಕಷ್ಟ ಏನು, ಯಾಕೆ ಇಲ್ಲಿ ಕೂತಿದ್ದೀರಿ, ಅದನ್ನ ಪರಿಹರಿಸಕ್ಕೆ ಸಾಧ್ಯ ಪರಿಹರಿಸ್ತೀವಿ ಅಂತ ಹೇಳಬೇಕಲ್ವಾ. ಅಂತ ಒಂದು ಕನಿಷ್ಠ ಸೌಜನ್ಯ ಇರಬೇಕಲ್ವಾ. ಇವತ್ತೇನು ಒಂದು ರೀತಿ ಕಿಡ್ನಾಪ್ ಮಾಡಿದ್ರಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರಲ್ಲ, ಅದ್ರ ಬದಲು ಅದಕ್ಕಂತೂ ಮೊದಲು ಒಬ್ಬರನ್ನ ಯಾರೋ ಕಲಿಸ್ಬಿಟ್ಟು ಈ ಒಂದು ಕನ್ವಿನ್ಸ್ ಮಾಡಿ ಆಮೇಲೆ ಬೇಕಾದ್ರೆ ಎತ್ತಾಕೊಂಡು ಹೋಗಿದ್ರೆ ಹೌದಪ್ಪ ಅನ್ಬೋದಿತ್ತು. ಹಂಗೆ ಗಮನಿಸ್ತಾರೆ ನೋಡಿ ಸರ್. ಅಲ್ಲ ರೀ, ಮಾತುಕತೆಗೆ ಮುಂದಾಗಬೇಕು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಇರ್ತಕ್ಕಂಥ ಪ್ರಜೆಗಳೆಲ್ಲ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ, ಅವರು ಪ್ರಜೆಗಳಿಗೆ ಕಿವಿ ಕೊಡಬೇಕು. ಆದ್ರೆ ಪಂಚೇಂದ್ರಿಯಗಳನ್ನೇ ಬಂದ್ ಮಾಡಿಕೊಂಡು ಕುಳಿತಿರ್ತಕ್ಕಂಥ ಮಹಾನ್ ಪ್ರಧಾನಿ ಮೋದಿಯವರು ಎಲ್ಲಾದ್ರೂ ಒಂದು ಈ ರೀತಿಯಾದಂಥ ಹೋರಾಟಗಳು ಶುರು ಆಗ್ಬಿಟ್ರೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ ರೋಗ ಸಂಚಾರಕ್ಕೆ. ಇವರು 8,000 ಕೋಟಿಯ ವಿಮಾನದಲ್ಲಿ 10 ಲಕ್ಷದ ಶೂಟ್ ಹಾಕ್ಕೊಂಡು ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಇವರು ಮೆಲೋಡಿ ತಿನ್ನಿ ಅಂತ ಹೇಳ್ಬಿಟ್ಟು ಕೊಟ್ಟು ಬರ್ತಾ ಇದ್ದಾರಲ್ಲ, ಇವ್ರಿಗೆ ಒಂದು ಸ್ವಲ್ಪ ಆದರೂ ಪ್ರಜೆಗಳ ಬಗ್ಗೆ, ಜನರ ಬಗ್ಗೆ ಕಾಳಜಿ ಅನ್ನೋದು ಇದೆಯಾ ಹೇಳಿ? ಯಾವುದಾದ್ರೂ ಇದೆಯಾ? ಇಲ್ವಲ್ಲ. ಈ ದೇಶದಲ್ಲಿ ಯಾವ ಹೋರಾಟಗಳಿಗೂ ಇವರು ಸ್ಪಂದಿಸಿದ್ದಾರೆ. ದೆಹಲಿ ಗಡಿಯಲ್ಲಿ ಲಕ್ಷಾಂತರ ಜನ ರೈತರು ವರ್ಷಾನುಗಂಟ್ಲೆ ಏನು ಮಾಡಿದ್ರು? ಹೋರಾಟ ಮಾಡಿದರು, ಉಪವಾಸ ಕೂತ್ಕೊಂಡ್ರು, ಪ್ರತಿಭಟನೆ ಮಾಡಿದ್ರು, ಧರಣಿ ಮಾಡಿದ್ರು, ಸತ್ಯಾಗ್ರಹ ಮಾಡಿದ್ರು. ಆದರೂ ಮನಿಲಿಲ್ಲ, ಅವ್ರ ಬಗ್ಗೆ ಕೇರ್ ಮಾಡಲಿಲ್ಲ. ಮಳೆ ಹೊಡೆದ್ರು, ಹೌದು, ರಸ್ತೆಗಳಿಗೆ, ಆಯ್ತಾ, ಅಲ್ಲಿರ್ತಕ್ಕಂಥದ್ದು ಈ ಟೆಂಟ್ಗಳನ್ನ ಕಿತ್ತು ಹಾಕಿದ್ರು. ಏನೇನೆಲ್ಲ ದಮನ ಮಾಡಬೇಕು ಅಷ್ಟೆಲ್ಲ ರೈತರ ದಮನೆಯನ್ನು ಮಾಡಿದ್ರು, ಅಲ್ಲೇ ಒಡೆದಾಡಕ್ಕೆ ಪ್ರಯತ್ನ ಮಾಡಿದ್ರು. ಆದರೂ ಸಹಿತ ರೈತರ ಹೋರಾಟವನ್ನು, ಒಗ್ಗಟ್ಟನ್ನು ಮುರಿಯಕ್ಕಾಗಲಿಲ್ಲ. 700 ಜನ ರೈತರ ಹೋರಾಟದಲ್ಲಿ ತೀರ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿಯೂ ಸಹಿತ ಅವರು ಆ ರೈತ ಹೋರಾಟವನ್ನು ದಮನ ಮಾಡಲಿಕ್ಕೆ ಏನೇನು ಅವಕಾಶಗಳಿದಾವಲ್ಲ, ಅವು ಎಲ್ಲ ಅವಕಾಶಗಳನ್ನು ಕೇಂದ್ರ ಸರ್ಕಾರ, ಮೋದಿ ಅವರು ಮತ್ತು ಶಾ ಅವರು ಮಾಡ್ತಾ ಬಂದರು.
ಆದ್ರೆ ಯಾವಾಗ ಅವ್ರ ಮಿತಿಯನ್ನು ಮೀರಿ ಹೋಯ್ತೋ ಇನ್ನು ಮೇಲೆ ಸಾಧ್ಯ ಇಲ್ಲ ಅನಿಸ್ಬಿಡ್ತು. ಆ ಸಂದರ್ಭದಲ್ಲಿ ಏನು 3 ಕರಾಳ ಕಾಯ್ದೆಗಳು ಇದ್ದುವಲ್ಲ ರೈತರ ಮೇಲೆ, ಅವುಗಳನ್ನು ಹಿಂಪಡೆದುಕೊಂಡು ಆ ನಂತರ ಏನು ನೀವು ಬೆಳೆದ ಬೆಳೆಗೆ ನಾವು ಬೆಲೆ ಕೊಡ್ತೀವಿ, ಹೌದು, ನಿಗದಿಪಡಿಸ್ತೀವಿ ಅಂತ ರೇಟನ್ನ ಬರ್ಕೊಟ್ರಲ್ಲ. ಇದು ಇಷ್ಟು ವರ್ಷಗಳಾದರೂ ಇವತ್ತರೆಗೂ ಅದನ್ನು ಈಡೇರಿಸಿಲ್ವಲ್ಲ. ಇದು ಸರ್ಕಾರ ಅಂದ್ರೆ ಅವ್ರದೇ ಪ್ರಜೆಗಳನ್ನ ಅವರು ದಮನ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಷ್ಟು ಜನ, ಲಕ್ಷಾಂತರ ಜನ ಹೋರಾಟ ಮಾಡಿದ್ರು ಸಹಿತ ಮನಿದೆ ಪ್ರತಿಷ್ಠೆಗೆ ಬಿದ್ರಲ್ಲ ಇವರು. ಯಾರು ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಇನ್ನು 1, 2, 3 ಜನ ಏನಾದ್ರು ಉಪವಾಸ ಕೂತ್ಕೊಂಡ್ರೆ ಸ್ಪಂದಿಸುತ್ತೇನ್ರಿ ಸರ್ಕಾರ? ಇದು ಮೊಂಡು ಸರ್ಕಾರ ಇದು. ಅದೇನೋ 56 ಇಂಚು ಅಂತ ಹೇಳ್ತಿರಲ್ಲ ಸ್ವಾಮಿ, ಎದೆ ಯಾರ್ದು? ಮೋದಿ ಅವ್ರದ್ದು. ಅವ್ರದ್ದು 56 ಇಂಚನೇ ಅಲ್ಲ, ಅವ್ರಿಗಿರೋದು 56 ಇಂಚು ದಪ್ಪ ಚರ್ಮ. ಅವ್ರು ಏನು ಚುಚ್ಚಿದ್ರು ಅದು ಅರ್ಥ ಆಗೋದಿಲ್ಲ. ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಿ ಆಗಿರೋದು ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿದೆ. ಅದಕ್ಕೆ ಕಾರಣ ಇಷ್ಟೇ, ತನ್ನದೇ ಆದ ಪ್ರಜೆಗಳ ಮೇಲೆ ಇವರು ದಮನ ಮಾಡ್ತಾ ಇದ್ದಾರೆ, ತನ್ನದೇ ಆದ ಪ್ರಜೆಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅವರು ಕನಿಷ್ಠ ಬೇಡಿಕೆಯನ್ನ ಕೇಳುವ ಒಂದು ಸೌಜನ್ಯವೂ ಇಲ್ಲವಲ್ಲ. ಇನ್ನೇನು ಪರಿಹರಿಸುವುದು ಆನಂತರದ ಮಾತು. ಅಟ್ಲೀಸ್ಟ್ ಕೇಳ್ರಿ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಏನೋ ಮಾಡಿ, ಆಯ್ತು ಸ್ವಾಮಿ ಈಗೇನಪ್ಪ ಧರ್ಮೇಂದ್ರ ಅವರು ರಜೆ ನಮಗೆ ಕೊಟ್ಟರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಇನ್ನು ಮೇಲೆ ಪರೀಕ್ಷೆಗಳನ್ನು ಸರಿ ಮಾಡ್ತೀನಿ, ಯಾವುದು ಸಹಿತ ಲೀಕ್ ಆಗದಾಗ ನೋಡ್ಕೊಳ್ತೀವಿ, ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಪರಿಹಾರ ಕೊಡ್ತೀವಿ ಅಂತ ಒಂದಿಷ್ಟು ಕನ್ವಿನ್ಸ್ ಮಾಡಿದ್ರೆ ಆಗೋಗ್ಬಿಡ್ತಿತ್ತಲ್ವಾ? ಅದು ಬಿಟ್ಟು ಹಠಕ್ಕೆ ಹಾಕ್ಬಿದ್ರಿ, ಅದು ಬಿಟ್ಟು ಮೊಂಡುತನಕ್ಕೆ ಹಾಕ್ಬಿದ್ರಿ. ಯಾರ ಮಕ್ಕಳಲ್ಲನ್ರಿ ಅವರು? ಅವರೆಲ್ಲ ಮಕ್ಕಳು, ಯಾರ್ದೋ ತಂದೆ ತಾಯಿಗಳ ಮಕ್ಕಳು ಅವರು. ಅವ್ರು ತಮ್ಮ ಸ್ವಂತಕ್ಕೆ ಬಂದಿಲ್ಲ, ಜನರಿಗೋಸ್ಕರ ಬಂದಿದ್ದಾರೆ. ಸೋನಂ ವಾಂಗ್ಚುಕ್ ಅವ್ರು ಬಂದಿರೋದು ಏನಕ್ಕೆ? ಜನರಿಗೋಸ್ಕರ ಬಂದಿದ್ದಾರೆ, ಅವ್ರು ಸ್ವಂತಕ್ಕೆ ಬಂದಿಲ್ಲ. ಅವ್ರ ಮಕ್ಕಳು ಯಾರು ಇಲ್ಲ ಅಲ್ಲಿ. ಸೊ ಇಂಥ ಸಂದರ್ಭದಲ್ಲಿಯೂ ಸಹಿತ ಅವರ ಹೋರಾಟವನ್ನು ಹಾಳು ಮಾಡುವ ಕೆಲಸವನ್ನ ಮಾಡ್ತಿದ್ದೀರಲ್ವಾ, ಇದು ಸರಿನಾ? ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬಹುದು ಯಾವುದು ಅಂತಂದ್ರೆ, ಸುಮಾರು 8 ವರ್ಷಗಳ ಹಿಂದೆ ಪ್ರೊಫೆಸರ್ GB ಅಗರ್ವಾಲ್ ಅಂತ ಇದ್ರು. ಸೊ ಅವರು ಪರಿಸರವಾದಿಗಳು. ಅವರು ಏನ್ ಮಾಡಿದ್ರು, 111 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಯಾವುದಕ್ಕೋಸ್ಕರ? ತನ್ನ ಮನೆಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಅಲ್ಲ. ಗಂಗಾ ನದಿ ಇದೆಯಲ್ಲ ಸ್ವಾಮಿ, ಪವಿತ್ರ ನದಿ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಅದು ಸ್ವಚ್ಛ ಮಾಡಿ. ಆಮೇಲೆ ಅಲ್ಲೊಂದು ಮರಳು ದಂಧೆ ನಡೀತಾ ಇದೆಯಲ್ಲ, ದ ಸ್ಯಾಂಡ್ ಮಾಫಿಯಾ, ಅದನ್ನ ಮಟ್ಟ ಹಾಕಿ. ಇಷ್ಟೇ ಎರಡೇ ಅವ್ರದ್ದು ಇರೋದು. ಬಟ್ ಮೋದಿನೂ ಕೂಡ ಸ್ವಚ್ಛ ಅಭಿಯಾನ ಅಂತ ಏನೋ ಮಾಡಿಲ್ಲ, ಗಂಗಾ ಶುದ್ಧೀಕರಣ ಎಲ್ಲ ಮಾಡಿ. ಶುದ್ಧೀಕರಣ ಹೇಳ್ತೀನಿ ಕೇಳಿ. ಈ ಶುದ್ಧೀಕರಣದ ಮುಂಚೆ ಇದ್ದಿದ್ದ ಕಥೆ ಇದು. ಆಯ್ತಾ? 111 ದಿನಗಳ ಕಾಲ ಉಪವಾಸ ಮಾಡಿ 111 ದಿನ ಅವರು ಪ್ರಭುತ್ವ ಅನ್ನೋದು ಅಥವಾ ಮೋದಿ ಸರ್ಕಾರ ಅದಕ್ಕೆ ಸ್ಪಂದಿಸದೇನೆ ತೀರ್ಕೊಂಡು ಬಿಡ್ತಾರೆ, ಸತ್ತೇ ಹೋಗ್ಬಿಡ್ತಾರೆ ಉಪವಾಸ ಮಾಡಿ ಮಾಡಿ ಮಾಡಿ. ಹಾಗೆ ತೀರ್ಕೊಂಡ ಮೇಲೆ ಮೋದಿಯವರು ಒಂದು ಟ್ವೀಟ್ ಮಾಡ್ತಾರೆ, ಇದು ವಿಷಾದನೀಯ ಅಂತ. ಈ ಸಾವಿಗೆ ವಿಷಾದ ಅಲ್ಲ ಸ್ವಾಮಿ, ಅವರು ಬದುಕಿರುವಾಗ ಹೋಗಿ ಅವ್ರ ಹತ್ರ ಮಾತುಕತೆ ನಡೆಸಿದ್ರೆ, ನಿಮ್ಮ ಯಾರಾದರೂ ಮಂತ್ರಿಗಳನ್ನ, ಸಚಿವರನ್ನ, ಅಧಿಕಾರಿಗಳನ್ನ ಕಳಿಸಿದ್ರೆ, ಆಯ್ತಪ್ಪ ಗಂಗಾ ನದಿ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಯಾಂಡ್ ಮಾಫಿಯ ಮಟ್ಟ ಹಾಕ್ತೀವಿ ಅಂತ ಹೇಳಿದ್ರೆ, ಒಂದು ಜೀವ ಉಳಿತಿತ್ತಲ್ವಾ, ಒಬ್ಬ ಪರಿಸರವಾದಿ ಉಳಿತಾ ಇದ್ನಲ್ವಾ. ಸೊ ಅಂತ ಒಬ್ಬ ಪರಿಸರವಾದಿಯ ಮರಣಕ್ಕೆ, ಕೊಲೆಗೆ ಕಾರಣ ಆಗಿರ್ತಕ್ಕಂಥವ್ರು ಈ ಮೋದಿ ಮತ್ತು ಮೋದಿ ಸರ್ಕಾರ. ಅದೇ ರೀತಿಯಾಗಿ ಇವಾಗ ವಾಂಗ್ಚುಕ್ ಅವ್ರಿಗೂ ಸಹಿತ 20 ದಿನಗಳ ಕಾಲ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು BP ಡೌನ್ ಆಗ್ತಾ ಇದೆ, ಆರೋಗ್ಯ ಕ್ಷೀಣಿಸ್ತಾ ಇದೆ, ಗಂಭೀರವಾಗಿದೆ. ಇಂಥ ಸಂದರ್ಭದಲ್ಲಿ ಅವ್ರ ಹತ್ರ ಮಾತುಕತೆ ಮಾಡಿಕೊಂಡು ಒಂದು ಜ್ಯೂಸ್ ಕುಡಿಸಿ, ಆಯ್ತು ನಿಮ್ಮ ಸಲಹೆಯನ್ನು ನಾನು ಒಪ್ಕೊಳ್ತೀನಿ, ತೆಗೆದುಕೊಳ್ತೀನಿ ಅಂತ ಸರಳವಾಗಿ ಹೇಳಿ ಹಿಂಪಡೆದು ಅವರು ಮನವಿಯ ಪತ್ರವನ್ನು ತೆಗೆದುಕೊಂಡಿದ್ರೆ ಆಗೋಗ್ಬಿಡ್ತಾ ಇತ್ತು. ಹೋಗ್ಲಿ, ಅವ್ರು ಏನದು ಶಿಕ್ಷಣ ಸಚಿವರು ತಾನೆ, ಕೊಟ್ಬಿಡ್ರಿ ರಾಜೀನಾಮೆ, ಆಮೇಲೆ ನೋಡೋಣ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಆ ಪ್ರತಿಷ್ಠೆಯಿಂದಾಗಿ ನಾವ್ಯಾಕ್ರಿ ಇವ್ರು ಹೇಳಿದ ಮಾತು ಕೇಳಬೇಕು? ಈ ರೀತಿಯಾಗಿ ಹೋಗ್ಬಿಟ್ಟೆ ಹಾಳಾಗಿದ್ದು ಮೋದಿ ಸರ್ಕಾರ. 340 ಸೀಟ್ ಇರೋದು 240 ಸೀಟಿಗೆ ಯಾಕೆ ಬಂತು? ಅಯೋಧ್ಯೆಯಲ್ಲೇ ಯಾಕೆ ಸೋಲ್ತು? ಉತ್ತರ ಪ್ರದೇಶದಲ್ಲಿ ಅರ್ಧಕ್ಕರ್ಧ ಸೀಟುಗಳು ಯಾಕೆ ಸೋತು ಸುಣ್ಣ ಆದವು? ಜನಾಕ್ರೋಶ ಯಾಕೆ ಹೆಚ್ಚಾಯ್ತು? ಅದನ್ನ ಕನಿಷ್ಠ ಯೋಚನೆ ಮಾಡ್ಬೇಕಾಗಿತ್ತಲ್ಲ, ಇವರು ಮಾಡ್ಲಿಲ್ವಲ್ಲ. ಸೊ ಮಾತೆತ್ತಿದ್ರೆ ಬರೀ ಧರ್ಮದ್ವೇಷ, ಮಾತೆತ್ತಿದ್ರೆ ಪಾಕಿಸ್ತಾನ, ಮಾತೆತ್ತಿದ್ರೆ ಮುಸ್ಲಿಮು, ಬರೀ ಇದನ್ನೇ ಮಾತಾಡ್ತಕ್ಕಂಥ ಈ ಒಂದು ಸರ್ಕಾರ, ಈ ಒಂದು ಮೋದಿ, ಈ ಒಂದು ಶಾಗಳು ಮೊದಲು ಮಾಡಬೇಕಾಗಿರೋ ಕೆಲಸ ಏನಂದ್ರೆ, ಪ್ರಜೆಗಳ ಕಷ್ಟ ಸುಖಗಳನ್ನ ಯೋಚನೆ ಮಾಡ್ತಕ್ಕಂಥದ್ದು, ಆಲೋಚಿಸುವುದು ಮತ್ತು ಸ್ಪಂದಿಸುವುದು ಅಲ್ವಾ?
ಒಬ್ಬ ದೊರೆಯಾದವನು ಒಬ್ಬ ಪ್ರಭುವಾದವನು ಮಾಡೋ ಕೆಲಸ ಅಲ್ವಾ? ಹೌದು. ಇಲ್ಲ ಅಂದ್ರೆ ನೀನು ಜನ ವಿರೋಧಿ ಸರ್ಕಾರ ನಿಮ್ಮದು, ಇಲ್ಲ ಅಂದ್ರೆ ಜೀವ ವಿರೋಧಿ ಸರ್ಕಾರ ನಿಮ್ಮದು. ಆದ್ದರಿಂದ ಇವತ್ತು ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇವತ್ತು ಈಗ ಈ ಕ್ಷಣವೂ ಸಹಿತ ನಲ್ಲಿ ಟೌನ್ ಹಾಲ್ ಮುಂದ್ಗಡೆಗೆ ಅವರ ವಾಂಗ್ಚುಕ್ ಅವರ ಬಲವಂತದ ಬಂಧನವನ್ನ ಖಂಡಿಸಿದ್ದಾರೆ. ಖಂಡಿಸಿ ಇವಾಗೂ ಸಹಿತ ಪ್ರಗತಿಪರ ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಾ ಇದ್ದಾವೆ. ಕರ್ನಾಟಕದಲ್ಲೂ ಎಲ್ಲಾ ರಾಜ್ಯದಲ್ಲೂ ಮಾಡ್ತಾ ಇದ್ದಾರೆ. ಹೌದು. ಅದ್ರ ಜೊತೆಗೂ ಸಹಿತ ಅಭಿಜಿತ್ ದೀಪ್ಗೆ ಯಾರು ಕಾಕ್ರೋಚ್ ಪಾರ್ಟಿಯನ್ನ ಜನತಾ ಪಾರ್ಟಿಯನ್ನು ಹುಟ್ಟಾಕಿದ್ರೋ ಅವರು ಏನ್ ಮಾಡಿದ್ದಾರೆ, ಇವಾಗ ನಾನು ಇವತ್ತಿನಿಂದ ಅಮರನಾಥ ಉಪವಾಸ ಸತ್ಯಾಗ್ರಹ ಕೂಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಇವತ್ತು ನಿಂದ ಯಾವ ವಾಂಗ್ಚುಕ್ ಅವ್ರನ್ನ ಇವರು ಎತ್ತಾಕೊಂಡು ಹೋದ್ರು, ಈಗ ಅವರು ಬದಲಾಗಿ ಅಭಿಜಿತ್. ಇಷ್ಟೊತ್ತು ಈ ಟ್ರೋಲ್ ಮಾಡ್ತಾ ಇದ್ರು ಬಲಪಂಥಿಯರು. ಏನ್ ಟ್ರೋಲ್ ಮಾಡ್ತಾ ಇದ್ರು ನೋಡ್ರಪ್ಪ, ಯುವಕ ಆಗಿದ್ದಾನೆ ಅಭಿಜಿತ್, ಆ ಮುದುಕ ಮನುಷ್ಯನನ್ನ ಉಪವಾಸ ಕೂಡಿಸ್ಬಿಟ್ಟು ಇವನು 3 ಹೊತ್ತು ತಿಂತಾ ಇದ್ದಾನೆ ಅಂತ ಹೇಳ್ತಾ ಇದ್ರಲ್ಲ. ಇನ್ನು ಮೇಲೆ ನಾನು ಉಪವಾಸ ಕೂತ್ಕೊಂಡಿದ್ದಾರಲ್ಲ, ಇವಾಗ ಹೇಳ್ರಪ್ಪ ಅಂಧಭಕ್ತರ. ಅಲ್ಲಿರೋ ಉದ್ದೇಶ ಉಪವಾಸ ಮಾಡೋದಲ್ಲ, ಉಪವಾಸ ಮಾಡುವುದರ ಮೂಲಕ ಜನರನ್ನ ಜಾಗೃತೆ ಮಾಡುವುದು. ನೋಡಿ, ಇಂಥ ಜನ ವಿರೋಧಿ ಸರ್ಕಾರ ಇದೆ, ಜೀವ ವಿರೋಧಿ ಸರ್ಕಾರ ಇದೆ, ಯುವಕರ ವಿರೋಧಿ ಸರ್ಕಾರ ಇದೆ, ಶಿಕ್ಷಣ ವಿರೋಧಿ ಸರ್ಕಾರ ಇದೆ ಅಂತ ಜನರಿಗೆ ತಿಳಿಸಬೇಕಾಗಿದೆ. ಸೊ ಆದ್ದರಿಂದ ಈ ಒಂದು ಹೋರಾಟಕ್ಕೆ ಹಲವಾರು ಜನರು ಯುವಕರು ಸ್ಪಂದಿಸ್ತಾ ಇದ್ದಾರೆ. ಆಮೇಲೆ ಯುವ ಸಂಘಟನೆಗಳು, ಆಮೇಲೆ ಸ್ಟೂಡೆಂಟ್ ಯೂನಿಯನ್ಸ್ಗಳು, SFI ನಂತೂ ಅವು ಎಲ್ಲರೂ ಬಂದಿದ್ದಾರೆ, ಇಲ್ಲಿ ಹಾಡ್ತಾ ಇದ್ದಾರೆ, ಹೋರಾಟದ ಗೀತೆಗಳನ್ನು ಹಾಡ್ತಾ ಇದ್ದಾರೆ, ಹೋರಾಟದ ಸ್ಲೋಗನ್ಗಳನ್ನು ಕೂಗ್ತಾ ಇದ್ದಾರೆ. ಸೊ ಈ ರೀತಿಯಾದಂತ ಒಂದು ದಿನದಿಂದ ದಿನಕ್ಕೆ ಆ ಒಂದು ಪ್ರತಿಭಟನೆಯ ಸ್ವರೂಪ ಬೇರೆ ಬೇರೆ ಆಗ್ತಾ ಇದೆ. ಜುಲೈ 20 ಇನ್ನೆರಡು ದಿನ ಮೆರವಣಿಗೆ ಅನೌನ್ಸ್ ಮಾಡಲಾಗಿತ್ತು. ಏನಂತಂದ್ರೆ ಸಂಸತ್ತಿನವರೆಗೂ ಸಹಿತ ನಾವು ಮೆರವಣಿಗೆ ಹೋಗ್ತೀವಿ, ಅದು ಅಹಿಂಸಾತ್ಮಕ ಮೆರವಣಿಗೆಯನ್ನು ಹೋಗ್ತೀವಿ. ದೇಶಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಹಿಂಸಾತ್ಮಕ ಅಲ್ಲ, ಅಹಿಂಸಾತ್ಮಕವಾಗಿ ಮೆರವಣಿಗೆ ಹೋಗ್ತೀವಿ, ನಮ್ಮ ಪ್ರತಿಭಟನೆ ಸಲ್ಲಿಸ್ತೀವಿ ಅಂದ ತಕ್ಷಣನೇ ಬುಗು ಹೊಟ್ಟೆ ಉರಿಯಕ್ಕೆ ಶುರುವಾಯಿತು, ಆತಂಕ ಶುರುವಾಯಿತು. ಯಾವುದಕ್ಕೆ? ಪ್ರಭುತ್ವಕ್ಕೆ, ಮೋದಿ ಅವರಿಗೆ, ಶಾ ಅವ್ರಿಗೆ. ಇವ್ರೇನಾದ್ರು ಬೀದಿ ಬಂದ್ಬಿಟ್ರೆ, ಎಷ್ಟೊಂದು ವಿದ್ಯಾರ್ಥಿಗಳು, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ರೆ, ಅಯ್ಯೋ ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರ್ತಲ್ಲ, ಅದಕ್ಕೆ ಏನ್ ಮಾಡೋಣ? ಅದಕ್ಕೆ ಮುಂಚೆ ಯಾರು ಉಪವಾಸ ಕೂತವ್ರೆ? ಸೋನಂ ವಾಂಗ್ಚುಕ್ ಅವ್ರನ್ನೇ ಎತ್ತಾಕೊಂಡು ಹೋಗ್ಬಿಡೋಣ. ಈಗ ಎತ್ತಕೊಂಡು ಹೋದ್ರಲ್ಲ, ಇನ್ನು ಮೇಲೆ ಹೋರಾಟದ ದಿಕ್ಕು ಯಾವ ಕಡೆ ಹೋಗ್ಬೋದು? ಈಗ ಹೋರಾಟವನ್ನು ಹತ್ತಿಕ್ಕಿ ಬಿಡ್ತಾರಾ ಇದೇ ರೀತಿಯಲ್ಲಿ, ಅಥವಾ ಏನಾದರೂ ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ಚಾನ್ಸಸ್ ಈಗಲೂ ಇದೆಯಾ? ಏನು ಮಾಡಿದ್ರು ಕೊಡಲ್ಲ, ಕೊಡ್ಸೋದಿಲ್ಲ. ಯಾಕೆ ಅಂತಂದ್ರೆ ಪ್ರತಿಷ್ಠೆ. ಅಕಸ್ಮಾತ್ ಅವ್ರನ್ನ ರಾಜೀನಾಮೆ ಕೊಡಿಸ್ಬಿಟ್ರೆ ಅಯ್ಯೋ ನಾವು ತಲೆ ತೆಗಿಸ್ಬೇಕಾಗತ್ತಲ್ವಾ, ನಾವು ಸೋತಂತ ಆಗುತ್ತಲ್ವಾ. ನಾವು ಸೋಲೋದಿಲ್ಲ, ಅದು ಏನ್ ಬೇಕಾದ್ದಾಗ್ಲಿ. ಸೊ ಆದ್ದರಿಂದ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ಹೌದು, ನಮ್ಮ ಕವಿ ಸಿದ್ಧಲಿಂಗಯ್ಯನವರು ಹೇಳ್ತಾರಲ್ವಾ. ಆದ್ದರಿಂದ ಅದು ಬೇರೆ ಬೇರೆ ಪ್ರತಿಭಟನೆ ಬೇರೆ ಬೇರೆಯಾದಂಥ ಆಯಾಮಗಳನ್ನ ತೆಗೆದುಕೊಳ್ತಾ ಹೋಗುತ್ತೆ. ಸೊ ಆದ್ದರಿಂದ ಆಯಾಮಗಳು ತೆಗೆದುಕೊಳ್ಳುವ ಇದು ಏನಂದು ಗೊತ್ತೇನೋ, ಈ ಉಗುರ್ಲೆ ಹೋಗೋದು ಕೊಳ್ಳಿ ತಗೊಂಡ್ರು ಅಂತ ಹೇಳ್ತೀವಲ್ಲ. ಚಿಕ್ಕ ಸಮಸ್ಯೆ ಇದು, ಇನ್ನೇನು ಇಲ್ಲ. ಇನ್ನೇನು ಆಯ್ತಪ್ಪ, ಇನ್ನು ಮೇಲೆ ಯಾವತ್ತೂ ಸಹಿತ ಪೇಪರ್ಗಳು ಲೀಕ್ ಆಗೋದಿಲ್ಲ, ಭದ್ರತೆಯಲ್ಲಿ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ನಾವು ಏನೇನು ಸವಲತ್ತು ಬೇಕೋ ಅದನ್ನೆಲ್ಲ ಕೊಡ್ತೀವಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಬದಲಾವಣೆಯನ್ನು ತರ್ತೀವಿ, ನೀವು ಹೇಳಿದಾಗೆ ಮಾಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ರೆ ಮುಗಿದೋಗ್ತಿತ್ತಲ್ವರಿ. ಹೌದು. ಬರೀ ಆ ಹೇಳುವ ಮಾತು ಇದೆಯಲ್ವ, ಆ ಮಾತನ್ನು ಹೇಳ್ದೇನೆ ಬರೀ ಇವ್ರೇನ್ ಮಾಡಿದ್ದಾರೆ, ಈ ರೀತಿ ದಮನ ಮಾಡ್ತು ಕೆಲಸ ಮಾಡ್ತಾ ಇದಾರೆ. ಹೋರಾಟ ಮಾಡ್ತೀರಾ ಮಾಡ್ರಿ, ಉಪವಾಸ ಮಾಡ್ತೀರಾ ಮಾಡಿ, ಸಾಯ್ತೀರಾ ಸಾಯಿರಿ, ಏನ್ ಬೇಕಾದ್ ಮಾಡ್ರಿ, ನಾವು ನಿಮಗೆ ಕೇರ್ ಮಾಡೋದಿಲ್ಲ ಅನ್ನುವಂಥ ಒಂದು ಮೊಂಡುತನ, ಹಠಮಾರಿತನ ಏನಾದರೂ ಇತ್ತು ಅಂತಂದ್ರೆ ಜನರು ಇದಾರಲ್ಲ ಸುಮ್ಮನೆ ಅಲ್ಲ, ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಯುವ ಜನರು ಗ್ಯಾರಂಟಿಯಾಗಿ ತಿರುಗಿ ಬೀಳ್ತಾರೆ. ಇವತ್ತಿಲ್ಲ ನಾಳೆ ನಿಮ್ಮ ಸರ್ಕಾರವನ್ನು ಕಿತ್ತು ಹಾಕ್ತಾರೆ. ಯಾವಾಗ ಹಿಂದೆ ಅಣ್ಣಾ ಹಜಾರೆ ಅನ್ನುವಂಥ ಒಬ್ಬ ತಾತ ಗಾಂಧಿವಾದಿಯನ್ನು ಎತ್ತು ಕಟ್ಬಿಟ್ಟು ನೀವು ಈ BJPಯವರು, ಸಂಘ ಪರಿವಾರದವರು, ಕಾರ್ಪೊರೇಟ್ ಸೆಕ್ಟರ್ನವರು ಎಲ್ಲ ಸೇರಿ ಆ ತಾತನ ಉಪವಾಸ ಕೂಡಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಮನಮೋಹನ್ ಸಿಂಗ್ರವರ ಸರ್ಕಾರವನ್ನು ಬೀಳಿಸಿ ನಿಮ್ಮ ಸರ್ಕಾರವನ್ನು, ಈ BJP ಸರ್ಕಾರ ಅಸ್ತಿತ್ವ ತಗೊಂಬಂದ್ರಲ್ಲ ನೀವು, ಇದೆಲ್ಲ ಒಂದು ದೊಡ್ಡ ಷಡ್ಯಂತ್ರ, ದೊಡ್ಡ ಹುನ್ನಾರ ಅಂತ ಗೊತ್ತಿದೆ ಜನರಿಗೆ. ಸೊ ನಿಮ್ಮ ಎಲ್ಲ ಹುನ್ನಾರಗಳು ನೀವು ಸರ್ಕಾರ ಹೇಗೆ ರಚನೆ ಮಾಡಿದ್ರೆ ಅನ್ನೋದು ಗೊತ್ತಿದೆ.
ಇವಾಗ ಯಾವ ರೀತಿಯಾಗಿ ಉಪವಾಸ ಸತ್ಯಾಗ್ರಹದ ಮೂಲಕ ಆ ನಾಟಕದ ಬೃಹನ್ ನಾಟಕದ ಮೂಲಕ ನೀವು ಅಸ್ತಿತ್ವಕ್ಕೆ ಬಂದ್ರು, ಈಗ ಅದೇ ಇನ್ನೊಂದು ಉಪವಾಸ ಸತ್ಯಾಗ್ರಹದ ಮೂಲಕ ನಿಮ್ಮ ಸರ್ಕಾರವನ್ನ ಬೀಳಿಸುವ ಕೆಲಸವನ್ನ ಇದೇ ಜನರು ಮಾಡ್ತಾರೆ ನೋಡಿ. ಯಾಕಂದ್ರೆ ಇರ್ತಕ್ಕಂಥ ಬರೀ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸ್ಟೂಡೆಂಟಿನ ಹಿಂದೆ ಒಂದು ಫ್ಯಾಮಿಲಿ ಇರುತ್ತೆ. ಅವ್ರು ಎಲ್ಲರಿಗೂ ಗೊತ್ತಿದೆ, ಬೇಸರ ಆಗಿದೆ. ಇವಾಗ ಮುಂದಿನ ಚುನಾವಣೆಗಳಲ್ಲಿ ಇದರ ರಿಸಲ್ಟು ಗೊತ್ತಾಗುತ್ತೆ. ನಿಮ್ಮನ್ನ ಮನೆಗೂ ಕಳಿಸ್ತಾರೆ, ಮೂಲೆಗೂ ಕಳಿಸ್ತಾರೆ. ಸಾಕಾಗಿದೆ ಜನರಿಗೆ ನಿಮ್ಮ ದ್ವೇಷ ಭಾಷಣ ಕೇಳಿ, ಸಾಕಾಗಿದೆ ಜನರಿಗೆ ನಿಮ್ಮ ಮುಸ್ಲಿಂ ದ್ವೇಷ, ಮುಸ್ಲಿಮು ಹಿಂದೂ, ಹಿಂದೂ ಮುಸ್ಲಿಂ ಸಾಕಾಗಿದೆ. ನಿಮ್ಮ ರಾಮ ಮಂದಿರ ಅಂತ ಕಟ್ಟಿದ್ರೆ ಅಲ್ಲೇ ಕಳ್ಳರನ್ನು ಇಟ್ರಿ ಅಲ್ಲಿ. ಸೊ ಇಂಥ ಒಂದು ಅತ್ಯಂತ ಕನಿಷ್ಠ ರಾಮನ ಬಗ್ಗೆ ಭಕ್ತಿ ಇಲ್ಲದಂಥ ಜನ ನೀವು, ಲೂಟಿಕೋರರು. ಆದ್ದರಿಂದ ಸೋನಮ್ ವಾಂಗ್ಚುಕ್ ಅವರು ಯಾವುದೇ ಹೋರಾಟ ಯಶಸ್ವಿ ಆಗಲಿ, ಅವರು ಇವತ್ತಿನ ನಾಳೆ ಮತ್ತೆ ಹೋರಾಟಕ್ಕೆ ಬರಲಿ. ಈಗ ಅಭಿಜಿತ್ ಉಪವಾಸ ಕೂತಿದಾರಲ್ವಾ, ಅದು ಸಹಿತ ಯಶಸ್ವಿ ಆಗಲಿ. ಈ ಮೋದಿ ಸರ್ಕಾರ ತಲೆ ತಗ್ಗಿಸಲೇಬೇಕು. ಇದು ಯುವಕರ, ವಿದ್ಯಾರ್ಥಿಗಳ ಮತ್ತು ಇಡೀ ಭಾರತೀಯರ ಆಸೆಯಾಗಿದೆ, ಮಹತ್ವಾಕಾಂಕ್ಷೆ ಆಗಿದೆ, ಆಶೋತ್ತರವಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಸ್ಪಂದಿಸಬೇಕು. ಈಗ ನಡೆದಿರ್ತಕ್ಕಂಥ ಏನು ಘಟನೆ ಇದೆಯಲ್ಲ, ಇದನ್ನ ವಿರೋಧಿಸಬೇಕು, ಖಂಡಿಸಬೇಕು, ಬೀದಿಗಿಳಿಬೇಕು. ಆವಾಗಲೇ ಇದು ಯಶಸ್ವಿ ಆಗೋದು. ಮೋದಿ ಮತ್ತು ಶಾ ಅನ್ನುವಂಥ ಒಬ್ಬ ದುರಹಂಕಾರಿಗಳನ್ನ ಏನು ಸೊಕ್ಕಿದೆಯಲ್ಲ, ಆ ಸೊಕ್ಕನ್ನು ಮುರಿಯುವ ಕೆಲಸವನ್ನ ಈ ದೇಶದ ಜನತೆ ಮಾಡಬೇಕು. ಆಗ ಮಾತ್ರ ಈ ದೇಶ ಉಳಿಯುತ್ತೆ, ಪ್ರಜಾಪ್ರಭುತ್ವ ಉಳಿಯುತ್ತೆ, ಯುವಕರು ಉಳಿತಾರೆ, ವಿದ್ಯಾರ್ಥಿಗಳು ಉಳಿತಾರೆ. ಇಷ್ಟು ಮಾಡದೆ ಇದ್ರೆ ಈ ದೇಶ ಹಾಳಾಗತ್ತೆ, ಸರ್ವಾಧಿಕಾರಿ ಆಗುತ್ತೆ, ಮತ್ತೆ ಈ ದೇಶದ ಜನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಇವತ್ತು. ಎಸ್, ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳ ನ್ಯಾಯದ ಪರವಾಗಿ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡ್ರೆ ಧನ್ಯವಾದಗಳು.